ಹಾಯ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಓಕೆ, ಇವತ್ತು ನಾನು ನನ್ನ ಫೇವ್ರೆಟ್ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಎಲ್ಲರಿಗೋಸ್ಕರ ಮನೆಯಲ್ಲಿ. ಅದು ಯಾವುದೆಂದರೆ ಪನ್ನೀರ್ ಬಟರ್ ಮಸಾಲ. ಇದು ತುಂಬ ರಿಚ್ಚಿ, ಕ್ರೀಮಿ ಹಾಗೂ ತುಂಬ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದು ತುಂಬ ಇಷ್ಟ. ಹಾಗಾಗಿ ಅದನ್ನು ಹೇಗೆ ಮಾಡೋದಂತ ಹೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾನಿವತ್ತು ನನ್ನ ವಿಗಾರ್ಡ್ ಇನ್ಸೈಡ್ 3D ಗ್ಯಾಸ್ ಸ್ಟೋವಿಂದ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಕುಕ್ಕಿಂಗ್ ಮಾಡಲು ತುಂಬ ಈಸಿ ಆಗುತ್ತೆ ಹಾಗೂ ತುಂಬ ಟೈಮಿಂದ ನಾನು ಇದನ್ನು ಯೂಸ್ ಮಾಡ್ತಾನೂ ಇದ್ದೀನಿ. ಯಾಕೆಂದರೆ ಇವತ್ತಿನ ರೆಸಿಪಿಗೆ ಉಂಟು ನೋಡಿ, ಹೀಟ್ ಕಂಟ್ರೋಲ್ ತುಂಬ ಮುಖ್ಯ. ಹಾಗಾಗಿ ಈ ಗ್ಯಾಸ್ ಸ್ಟೋವ್ ಅದಕ್ಕೆ ತುಂಬ ಬೆಸ್ಟ್. ಓಕೆ, ಇವತ್ತಿನ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಒಂದೊಂದಾಗಿ ತೋರಿಸ್ತೀನಿ. ಫಸ್ಟಿಗೆ ಬೇಕು ನಮಗೆ ಪನ್ನೀರ್ ಆದಮೇಲೆ ನಾನು ಆನಿಯನನ್ನು ಚಾಪ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಜಿಂಜರ್ ಹಾಗೂ ಗಾರ್ಲಿಕನ್ನು ಕೂಡ ಚಾಪ್ ಮಾಡಿ ತೊಗೊಂಡಿಟ್ಟಿದ್ದೀನಿ. ಟೊಮೆಟೊ, ಆಮೇಲೆ ಬಟರ್ ಬೇಕು ಅದಕ್ಕೆ. ನೆಕ್ಸ್ಟ್ ನಮಗೆ ಕ್ರೀಮಿಯಾಗಿ ಬರಲು ಕ್ಯಾಶ್ಯೂ ನಟ್ಸ್ ಬೇಕಾಗುತ್ತೆ ಹಾಗೂ ಕೆಲವು ಮಸಾಲೆಗಳು. ಇದರಲ್ಲಿ ಉಂಟು ಒಣಮೆಣಸಿನಕಾಯಿ, ಜೀರಾ, ಕಾಳುಮೆಣಸು, ಕೊತ್ತಂಬರಿ ಹಾಗೂ ಗರಂ ಮಸಾಲ, ಕಸೂರಿ ಮೇಥಿ. ಇಷ್ಟು ಬೇಕು. ಅದು ಹಾಕುವಾಗ ನಾನು ತೋರಿಸ್ತೀನಿ. ಓಕೆ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಸೇರುವಾಗ ಒಂದು ಮ್ಯಾಜಿಕ್ ರೆಸಿಪಿ ರೆಡಿ ಆಗುತ್ತೆ. ಫಸ್ಟಿಗೆ ನಾನಿವಾಗ ಜಿಂಜರ್, ಗಾರ್ಲಿಕ್ ಹಾಗೂ ಆನಿಯನ್ ಇಷ್ಟನ್ನು ಬಟರಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನನಗೆ ಈ ಸ್ಟವ್ ಯಾಕೆ ತುಂಬ ಇಷ್ಟ ಅಂದರೆ ಇದು ಈವನ್ಲಿ ಹೀಟ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸ್ಟಿಕ್ ಆಗಲ್ಲ, ಬರ್ನ್ ಆಗಲ್ಲ, ಎಲ್ಲವೂ ಯೂನಿಫಾರ್ಮ್ಲಿ ಕುಕ್ ಆಗುತ್ತೆ. ಇವಾಗ ಉಳಿದ ಮಸಾಲ ಕೂಡ ಇದಕ್ಕೆ ಹಾಕಿ ನಾವು ಒಟ್ಟಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಆಮೇಲೆ ಇದಕ್ಕೆ ಕ್ಯಾಶ್ಯೂ ನಟ್ ಹಾಕೋಣ ಹಾಗೂ ಟೊಮೆಟೊವನ್ನು ಹಾಕೋಣ. ಎಲ್ಲಿ ಟೊಮೆಟೊ ಹಾಕಿದ ಮೇಲೆ ಈ ಎಲ್ಲ ಮಸಾಲ ಉಂಟು ನೋಡಿ, ಸಾಫ್ಟ್ ಆಗಲಿಕ್ಕೆ ಉಂಟು. ಚೆನ್ನಾಗಿ ಫ್ರೈ ಕೂಡ ಆಗಬೇಕು, ಅದರೊಂದಿಗೆ ಸಾಫ್ಟ್ ಕೂಡ ಆಗಬೇಕು. ಹಾಗಾಗಿ ಏನು ಮಾಡೋಣ, ಇದನ್ನು ಮುಚ್ಚಿಡೋಣ ಹಾಗೂ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಬಿಡೋಣ. ಇವಾಗ ಈ ಮಸಾಲೆ ಎಲ್ಲನೂ ಒಳ್ಳೆ ರೀತಿ ಸಾಫ್ಟ್ ಆಗಲಿ. ಓಕೆ, ಇವಾಗ ನೋಡ್ಬೋದು ಇದು ನೀವು ಪರ್ಫೆಕ್ಟಾಗಿ ಸಾಫ್ಟ್ ಆಗಿದೆ. ಏನಿದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಗ್ರೈಂಡ್ ಮಾಡಿ ಆಯಿತು. ಇವಾಗ ಫ್ಲೇಮನ್ನು ಸ್ಲೋ ಮಾಡೋಣ ಹಾಗೂ ಬಟರನ್ನು ಆ್ಯಡ್ ಮಾಡೋಣ. ಇವಾಗ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡೋಣ. ನಿಮಗೆ ಈ ಟೈಮಲ್ಲಿ ಪ್ರಿಸೈಸ್ ಫ್ಲೇಮ್ ಕಂಟ್ರೋಲ್ ತುಂಬ ಮ್ಯಾಟರ್ ಆಗುತ್ತೆ. ನಿಮಗೆ ಒಳ್ಳೆ ರಿಚ್ ಫ್ಲೇವರ್ ಸಿಗಲು ಮಸಾಲವನ್ನು ಚೂರು ಕಡೆ ಬರ್ನ್ ಮಾಡದೆ ಈ ರೀತಿ ಫ್ರೈ ಮಾಡಬೇಕಾಗುತ್ತೆ. ಹಾಗಾಗಿ ನಮಗೆ ಲೋ ಫ್ಲೇಮ್ ಬೇಕಾಗುತ್ತೆ. ಇದನ್ನು ಇವಾಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದಕ್ಕಾಗಿ ಇಂಥ ರೆಸಿಪಿ ಮಾಡಲಿಕ್ಕೆ ಈ ಗ್ಯಾಸ್ ಸ್ಟವ್ ತುಂಬ ಬೆಸ್ಟ್. ಗ್ರೇವಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೂ ಮೇಲ್ಗಡೆಯಿಂದ ಸ್ವಲ್ಪ ಗರಂ ಮಸಾಲವನ್ನು ಕೂಡ ಹಾಕ್ತೀನಿ. ಲೈಟಾಗಿ ಕುದಿ ಬರುವಾಗ ಪನ್ನೀರನ್ನು ಕೂಡ ಆ್ಯಡ್ ಮಾಡೋಣ. ಪನ್ನೀರನ್ನು ಹಾಕಿ ಒಂದು ಕುದಿ ಬರಲಿಕ್ಕೆ ಒಂದು 5 ನಿಮಿಷ ಹಾಗೆಯೇ ಬಿಡೋಣ. ಗ್ರೇವಿ ನೀವು ನೋಡ್ಬೋದು, ವಾವ್ ಎಷ್ಟೊಂದು ರಿಚ್ ಹಾಗೂ ಕ್ರೀಮಿಯಾಗಿ ಕಾಣ್ತಾ ಉಂಟಂತೇಳಿ. ಆದರೆ ಇಷ್ಟಕ್ಕೆ ಮುಗಿಯಲ್ಲ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಹಾಕಬೇಕು ಫ್ರೆಶ್ ಕ್ರೀಮ್ ಹಾಗೂ ಕಸೂರಿ ಮೇಥಿ. ಇದು ಎರಡು ಹಾಕಿದ್ದೆ ಇದರ ಫ್ಲೇವರೇ ಚೇಂಜ್ ಆಗುತ್ತೆ. ವಾವ್, ಇದರ ಅರೋಮಾ ಎಷ್ಟೊಂದು ಚೆನ್ನಾಗಿ ಬರ್ತಾ ಉಂಟಂದರೆ ಇವಾಗಲೇ ತಿಂದು ಬಿಡೋಣ ಅನಿಸುತ್ತೆ. ಇವಾಗ ನಾನು ಸೆಕೆಂಡ್ ಬರ್ನರ್ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಸಣ್ಣ ಪ್ಯಾನ್ ಇಟ್ಟು ಅದರಲ್ಲಿ ಬಟರನ್ನು ಹಾಕಿದ್ದೀನಿ ಹಾಗೂ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ತೀನಿ. ಇದೊಂದು ಸಿಂಪಲ್ ತಡ್ಕ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ರೆಸಿಪಿಗೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಫಿನಿಶ್ ಸಿಗುತ್ತೆ. ಓಕೆ, ಇವಾಗ ತಡ್ಕ ಹಾಕಿದೆ ನೋಡಿ. ವಾವ್, ಕ್ರೀಮಿ ಬಟರಿ ಪರ್ಫೆಕ್ಟ್ಲಿ ಕುಕ್ ಪನ್ನೀರ್ ಬಟರ್ ಮಸಾಲ ಜಾಸ್ತಿ ಎಫರ್ಟ್ ಹಾಕದೆ ರೆಡಿ ಆಯಿತು. ಈ ಗ್ಯಾಸ್ ಸ್ಟವ್ ನನಗೆ ಯಾಕೆ ಇಷ್ಟ ಅಂದರೆ ಇದು ನಿಮ್ಮ ಲೈಫನ್ನು ಸಿಂಪಲರ್ ಮಾಡುತ್ತೆ. ಈ ಟಫನ್ ಗ್ಲಾಸ್ ಟಾಪ್ ನೋಡ್ಲಿಕ್ಕೆ ತುಂಬ ಸ್ಲೀಕ್ ಆಗಿದ್ದು ಕೆಲವೇ ಸೆಕೆಂಡ್ಗಳಲ್ಲಿ ಇದನ್ನು ನಾವು ಕ್ಲೀನ್ ಮಾಡಬಹುದು. ಬರ್ನರ್ ಮಧ್ಯೆ ತುಂಬ ಸ್ಪೇಸ್ ಇರೋದರಿಂದ ಮಲ್ಟಿಪಲ್ ಡಿಶನ್ನು ನಾವು ಇದರಲ್ಲಿ ಕುಕ್ ಮಾಡಬಹುದು. ಬೆಸ್ಟ್ ಪಾರ್ಟ್ ಏನು ಗೊತ್ತುಂಟ, ಎಲ್ಲ ಕೆಲಸ ಆದಮೇಲೆ ಸ್ಕ್ರಬ್ ಮಾಡೋದು ಇದರಲ್ಲಿ ಉಳಿಯುತ್ತೆ. ಓಕೆ, ರೆಸಿಪಿ ರೆಡಿ ಆಯಿತು.
ಸೂಪರ್ ಆಗಿದೆ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕುಕಿಂಗ್ ಕೂಡ ತುಂಬ ಈಸಿ ಹಾಗೂ ಸಿಂಪಲ್ ಆಗಿ ಆಗಬೇಕಾದ್ರೆ ನೀವು ಈ ವಿ-ಗಾರ್ಡ್ ಇನ್ಸೈಡ್ 3D ಗ್ಯಾಸ್ ಸ್ಟೋವನ್ನು ನೋಡ್ಬೋದು. ಲಿಂಕ್ ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್.